ಈ ಜಾತ್ಯತೀತ ಮಾತುಗಳನ್ನ ಮಾತನಾಡುವಂತಹ ಜಾತ್ಯತೀತರುಗಳನ್ನ ಕಂಡ್ಬಿಟ್ರೆ ನನಗೆ ಅದೆಂತಹ ಭಯಂಕರ ಕೋಪ ಬರುತ್ತೆ ಅಂದ್ರೆ ತೆಗೆದು ಕಪಾಳಕ್ಕೊಂದೆರಡು ಪಟಾರ್ ಪಟಾರ್ ಅಂತ ಬಾರಿಸ್ಬಿಡ ನನ್ನಷ್ಟು ಕೋಪ ಬರ್ತಾ ಇರುತ್ತೆ. ಎಲ್ಲೋ ಸಾವಿರಾರು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ಯಾಲೆಸ್ಟೈನ್ ಬಗ್ಗೆ, ಪ್ಯಾಲೆಸ್ಟೈನ್ ಧ್ವಜವನ್ನ ಹಿಡ್ಕೊಂಡು ನಮ್ಮ ದೇಶದಲ್ಲಿ ಬಟ್ಟೆ ಹರ್ಕೊಂಡು ಪ್ರತಿಭಟನೆಗಳನ್ನ ಮಾಡ್ತಾರೆ. ಗಾಜಾದಲ್ಲಿ ಮಹಿಳೆಯರಿಗೆ ಅನ್ಯಾಯವಾಗ್ತಿದೆ, ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತೆಲ್ಲ ಟಿವಿ ಡಿಬೇಟ್ ಶೋಗಳಲ್ಲಿ ಕೂತ್ಕೊಂಡು ಶೋಗಳನ್ನ ಕೊಡ್ತಾರೆ. ಮಕ್ಕಳ ಹಕ್ಕು, ಮಹಿಳೆಯರ ಹಕ್ಕು, ಮಾನವ ಹಕ್ಕು ಅಂತೆಲ್ಲ ಕಲರ್ ಡೈಲಾಗ್ಗಳನ್ನೆಲ್ಲ ಹೊಡಿತಾರೆ. ಈ ಬಾಲಿವುಡ್ ಬ್ಯಾವರ್ಸಿಗಳು ಆಲ್ ಐಸ್ ಆನ್ ರಫಾ ಅಂತೆ, ಆಲ್ ಐಸ್ ಆನ್ ರಫಾ ಆ ಸುದ್ದಿಯನ್ನ ಇಂಟರ್ನ್ಯಾಷನಲ್ ಲೆವೆಲ್ ತೆಗೆದುಕೊಂಡು ಹೋಗ್ತಾರೆ ಈ ನಮ್ಮ ದೇಶದಲ್ಲಿರುವಂತಹ ಬಾಲಿವುಡ್ ಬ್ಯಾವರ್ಸಿಗಳನ್ನ. ಆದ್ರೆ ಯಾಕೆ ಬಾಂಗ್ಲಾದಲ್ಲಿ ಬಾಂಗ್ಲಾದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಮೇಲೆ ದಾಳಿ ನಡೀತಾ ಇದ್ರು ಯಾವ ಬಾಲಿವುಡ್ ಮಂದಿನೂ ಏನು ಮಾತನಾಡ್ತಾ ಇಲ್ಲ, ಉಸಿರೇ ಬಿಡ್ತಾ ಇಲ್ಲ? ಯಾಕೆ ಮಾತಾಡೋದಕ್ಕಾಗೋದಿಲ್ವಾ? ಆಲ್ ಐಸ್ ಆನ್ ಬಾಂಗ್ಲಾದೇಶ ಅಂತ ಹಾಕೋದಕ್ಕಾಗೋದಿಲ್ವಾ? ನಿನ್ನೆ ಒಬ್ಬ ವ್ಯಕ್ತಿಯನ್ನ ಮರಕ್ಕೆ ಕಟ್ಟಿ ಜೀವಂತವಾಗಿ ಸುಟ್ಟಾಕ್ಬಿಟ್ಟಿದ್ದಾರೆ. ಹಿಂದೂಗಳ ಅಂಗಡಿಗಳ ಮೇಲೆ ದಾಳಿಗಳು ನಡೀತಾ ಇದೆ, ದೇವಾಲಯಗಳ ಮೇಲೆ ದಾಳಿ ನಡೀತಾ ಇದೆ. ಹಿಂದೂಗಳನ್ನ ಹುಡುಕಿ ಬಾಂಗ್ಲಾದೇಶದಲ್ಲಿ ಹತ್ಯೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾತನಾಡಲ್ವಾ? ಈ ನಮ್ಮಲ್ಲಿರುವಂತಹ ಜಾತ್ಯತೀತರುಗಳು ಮಾತನಾಡಿ, ನೀವುಗಳು ಮಾತನಾಡೋದಿಲ್ವಾ? ಮಾತನಾಡಲ್ಲ. ಯಾಕೆಂದ್ರೆ ನೀವು ಜಾತ್ಯತೀತತೆಯ ಸೋಗಿನಲ್ಲಿರುವಂತಹ ಜಾತ್ಯತೀತೆಯ ಹಾಸಿಗೆಯ ಮೇಲೆ ಬೆಚ್ಚಗೆ ನಿದ್ದೆಯನ್ನ ಮಾಡ್ತಾ ಇದ್ದೀರಾ. ಹಾಗಾಗಿ ನೀವುಗಳು ಮಾತನಾಡೋದಿಲ್ಲ. ಅಯ್ಯೋ, ನಿಮ್ಮ ಯೋಗ್ಯತೆಗಳಿಗೆ ಇಷ್ಟು ಬೆಂಕಿ ಹಾಕ.